ಜಿಬಿಎ ಚುನಾವಣೆ ನಡೆಸೋದಕ್ಕೆ ಡಿಸೆಂಬರ್ 31ರವರೆಗೆ ಸುಪ್ರೀಂ ಕೋರ್ಟ್ ಅವಕಾಶ. ಡಿಸೆಂಬರ್ 31ರ ಒಳಗಡೆ ಚುನಾವಣೆ ಮುಗಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶ. ಆಗಸ್ಟ್ 31ರ ಒಳಗಡೆ ಚುನಾವಣೆ ಮುಗಿಸಿ ಅನ್ನೋ ಆದೇಶವನ್ನ ಮಾರ್ಪಡಿಸಿದೆ ಸುಪ್ರೀಂ ಕೋರ್ಟ್. ಈ ಹಿಂದೆ ಜನವರಿ ತಿಂಗಳಲ್ಲಿ ಒಂದು ಆದೇಶ ಕೊಟ್ಟಿತ್ತು, ಜೂನ್ 30ರ ಒಳಗಡೆ ಜಿಬಿಎ ಚುನಾವಣೆ ಮುಗಿಬೇಕು ಅಂತ. ಆಗ ಸರ್ಕಾರ 3 ತಿಂಗಳ ಸಮಯಾವಕಾಶ ಕೇಳಿತ್ತು. 3 ತಿಂಗಳ ಬದಲು 2 ತಿಂಗಳ ಸಮಯಾವಕಾಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಅಂದ್ರೆ ಇದೇ ಆಗಸ್ಟ್ 30ರ ಒಳಗಡೆ ಚುನಾವಣೆಯನ್ನ ಮುಗಿಸಬೇಕು ಅಂತ. ಆದ್ರೆ ಮತ್ತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿತು. ಆಗಸ್ಟ್ 30ರ ಒಳಗಡೆ ಚುನಾವಣೆ ಮುಗಿಸೋದಕ್ಕೆ ಒಂದಷ್ಟು ಸಮಸ್ಯೆ ಇದೆ, ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ, ಹಾಗಾಗಿ ಸಿಬ್ಬಂದಿಯ ಕೊರತೆ ಆಗತ್ತೆ, ಚುನಾವಣೆ ನಡೆಸೋದಕ್ಕೆ ಮತ್ತಷ್ಟು ಸಮಯಾವಕಾಶ ಬೇಕು ಅಂತ ಸರ್ಕಾರ ಅರ್ಜಿ ಹಾಕಿತ್ತು. ಈಗ ಸುಪ್ರೀಂ ಕೋರ್ಟ್ ಈ ಹಿಂದಿನ ಆದೇಶವನ್ನ ಮಾರ್ಪಡಿಸಿದೆ. ಆಗಸ್ಟ್ 31ರ ಒಳಗಡೆ ಚುನಾವಣೆ ಮುಗಿಸಿ ಅನ್ನೋ ಆದೇಶವನ್ನ ಮಾರ್ಪಡಿಸಿದೆ ಸುಪ್ರೀಂ ಕೋರ್ಟ್. ಡಿಸೆಂಬರ್ ಕೊನೆಯ ಒಳಗಡೆ ಚುನಾವಣೆಯನ್ನ ಮುಗಿಸಬೇಕು ಅನ್ನೋ ಆದೇಶ ಕೊಟ್ಟಿದೆ. ಡಿಸೆಂಬರ್ 31ರ ಒಳಗಡೆ ಚುನಾವಣೆ ಮುಗಿಸುವಂತೆ ಸುಪ್ರೀಂ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. ಈಗ ಸುಪ್ರೀಂ ಕೋರ್ಟ್ ಹೇಳಿರೋದು ಮತ್ತೆ ಕಾರಣ ಹೇಳಬೇಡಿ ಅಂತ. ಈ ಹಿಂದೆಯೂ ಕೂಡ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನ ಕೊಟ್ಟಿತ್ತು, ಇನ್ನು ಯಾವುದೇ ಕಾರಣವನ್ನ ಹೇಳಬೇಡಿ, ಆಗಸ್ಟ್ 31ರ ಒಳಗಡೆ ಚುನಾವಣೆ ಮುಗಿಸಿ ಅಂತ. ಮತ್ತೆ ಸರ್ಕಾರ ಅರ್ಜಿ ಹಾಕಿತ್ತು. ಈಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಡಿಸೆಂಬರ್ 31ರ ಒಳಗಡೆ ಚುನಾವಣೆ ಮುಗಿಸಿ, ಇನ್ನು ಯಾವುದೇ ಕಾರಣ ಬೇಡ ಅಂತ. ಯಾಕಂದ್ರೆ ಎಸ್ಐಆರ್ ಪ್ರಕ್ರಿಯೆ ಅಂತೂ ನಡೀತಾ ಇದೆ ರಾಜ್ಯದಲ್ಲಿ, ಅದಕ್ಕೋಸ್ಕರ ಒಂದಷ್ಟು ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ, ಚುನಾವಣೆಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣ ಕೊಟ್ಟಿರೋದು ಸರ್ಕಾರ. ನವೆಂಬರ್ಗೆ ಎಸ್ಐಆರ್ನ ಅಂತಿಮ ಪಟ್ಟಿ ಹೊರಬೀಳುತ್ತೆ, ಅರ್ಹ ಮತದಾರರು ಮತದಾನದಿಂದ ವಂಚಿತರಾಗಲಿದ್ದಾರೆ ಅನ್ನೋ ವಾದವನ್ನ ಇಡಲಾಗಿದೆ. ರಾಜ್ಯ ಸರ್ಕಾರದ ವಾದ ಒಪ್ಪಿ ಡಿಸೆಂಬರ್ 31ರವರೆಗೆ ಚುನಾವಣೆಗೆ ಅವಕಾಶ ಕೊಟ್ಟಿದೆ ಕೋರ್ಟ್. ಆಗಸ್ಟ್ 31ರ ಒಳಗಡೆ ಚುನಾವಣೆ ಮಾಡಬೇಕು, ಮಾಡಿ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಎಸ್ಐಆರ್ ಮತ್ತು ಸಿಬ್ಬಂದಿ ಕೊರತೆ ಕಾರಣವನ್ನ ರಾಜ್ಯ ಸರ್ಕಾರ ಕೊಟ್ಟಿತ್ತು. ನವೆಂಬರ್ಗೆ ಎಸ್ಐಆರ್ನ ಅಂತಿಮ ಮತಪಟ್ಟಿ ಹೊರಬರುತ್ತೆ, ಅರ್ಹ ಮತದಾರರು ಮತದಾನದಿಂದ ವಂಚಿತರಾಗಲಿದ್ದಾರೆ ಅನ್ನೋ ವಾದವನ್ನ ಮುಂದಿಡಲಾಯಿತು. ರಾಜ್ಯ ಸರ್ಕಾರದ ಈ ವಾದ ಒಪ್ಪಿ ಸುಪ್ರೀಂ ಕೋರ್ಟ್ ಡಿಸೆಂಬರ್ 31ರ ತನಕ ಚುನಾವಣೆಗೆ ಅವಕಾಶವನ್ನ ಕೊಟ್ಟಿದೆ. ಅಷ್ಟರಲ್ಲಿ ಚುನಾವಣೆ ಮಾಡಿ ಮುಗಿಸಬೇಕು. ಆಗಸ್ಟ್ 31ರ ಒಳಗಡೆ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಈಗ ಅದು ಎಕ್ಸ್ಟೆಂಡ್ ಆಗಿದೆ, ಡಿಸೆಂಬರ್ 31ರ ತನಕ ಸಮಯ ಸಿಕ್ಕಿದೆ ಸರ್ಕಾರಕ್ಕೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಪದೇ ಪದೇ ಜಿಬಿಎ ಚುನಾವಣೆ ನಡೆಸೋದಕ್ಕೆ ಅವಕಾಶ ಕೋರಿ ಅರ್ಜಿ ಹಾಕ್ತಲೇ ಬಂದಿದೆ ಸರ್ಕಾರ. ಜನವರಿಯಲ್ಲಿ ಅರ್ಜಿ ಹಾಕಿದ್ರು, ಜೂನ್ 30ರ ಒಳಗಡೆ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಅದಾದ ನಂತರ ಮತ್ತೆ ಎಕ್ಸ್ಟೆಂಡ್ ಬೇಕು ಅಂತ ಕೇಳಿದ್ರು, ಆಗಸ್ಟ್ 31, ಈಗ ಡಿಸೆಂಬರ್ 31. ಏನ್ ಹೇಳ್ತು ಕೋರ್ಟ್ ಇವತ್ತು? ರಾಜ್ಯ ಸರ್ಕಾರ ಚುನಾವಣೆಯನ್ನು ಪದೇ ಪದೇ ಮುಂದೂಡುವಂತ ಕೆಲಸವನ್ನ ಮಾಡಿದೆ. ಶ್ವೇತಾ, ಜಿಬಿಎ ಎಲೆಕ್ಷನ್ಗೆ ಸಂಬಂಧಿಸಿದ ಹಾಗೆ ಇವತ್ತು ನಡೆದಂಥ ವಿಚಾರಣೆ 24ನೇ ಬಾರಿ ನಡೀತಾ ಇರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲೇ. ಅಷ್ಟು ಸುದೀರ್ಘ ಇತಿಹಾಸ ಇದೆ ಜಿಬಿಎ ಎಲೆಕ್ಷನ್ನ ಅರ್ಜಿ. ಸುಪ್ರೀಂ ಕೋರ್ಟು ಮತ್ತು ಜಿಬಿಎ ಎಲೆಕ್ಷನ್ನ ಅರ್ಜಿ 24ನೇ ಬಾರಿ ಇವತ್ತು ನಡೀತಾ ಇರುವಂಥದ್ದು. ಆದರೂ ಕೂಡ DK ಶಿವಕುಮಾರ್ ಅವರ ಸರ್ಕಾರಕ್ಕೆ ಬಹಳ ಅಂದರೆ ದೊಡ್ಡ ನಿಟ್ಟಿಸಿರು ಬಿಡುವಂತಹ ಒಂದು ಆದೇಶ ಅಂತಲೇ ನಾವು ಹೇಳ್ಬೋದು. ಸುಪ್ರೀಂ ಕೋರ್ಟಿನ CJI ನೇತೃತ್ವದ ಪೀಠ ಇವತ್ತು ನೀಡಿರುವಂಥದ್ದು. ಕಾರಣ ಇಷ್ಟೇ, SIR ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಮುಂದಿಟ್ಟರು. ಈ ಹಿಂದೆ ಇದೇ ಮಾಹಿತಿಯನ್ನು ಮುಂದಿಟ್ಟಾಗ ಕೇವಲ 1 ತಿಂಗಳ ಎಕ್ಸ್ಟೆನ್ಷನ್ ಕೊಟ್ಟಿತ್ತು, ಆಗಸ್ಟ್ ಒಳಗಾಗಿ ನೀವು ಮುಗಿಸಬೇಕು ಅನ್ನುವಂಥದ್ದು. ಆದರೆ SIR ಪ್ರಕ್ರಿಯೆ ಯಾವ ರೀತಿ ತೆಗೆದುಕೊಳ್ಳುತ್ತೆ, ಅದರಿಂದ ಆಗುವಂತಹ ಇಂಪ್ಯಾಕ್ಟ್ ಏನು, ಮತದಾರರು ಹೇಗೆ ಮತದಾನದಿಂದ ವಂಚಿತರಾಗ್ತಾರೆ, ಒಂದು ಟ್ರಾನ್ಸ್ಪರೆನ್ಸಿ ಇರುವಂತಹ ಮತದಾರರ ಪಟ್ಟಿ ನಮಗೆ ಸಿಗುತ್ತೆ, ಹಾಗಾಗಿ ಚುನಾವಣೆ ನಡೆಸಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ವಿಚಾರವನ್ನು ನ್ಯಾಯಪೀಠದ ಮುಂದೆ ಮನವರಿಕೆ ಮಾಡಿಕೊಟ್ರು. ಅದರ ಜೊತೆಗೆ ನ್ಯಾಯಪೀಠವೂ ಕೂಡ ಅಂದರೆ ಇವತ್ತು ಜಸ್ಟ್ ನಡೆದಿದ್ದು ಅನ್ನುವಂಥದ್ದಾದರೆ ಒಂದು 4ರಿಂದ 5 ನಿಮಿಷದ ಒಳಗಾಗಿ ಎಲ್ಲವೂ ಕೂಡ ನ್ಯಾಯಪೀಠ ಏನು ಇವರ ಅರ್ಜಿಯನ್ನು ಮಾನ್ಯ ಮಾಡಿ ಇವರಿಗೆ ಒಂದೇ ಒಂದು ಆದೇಶ ಕೊಟ್ಟಿದ್ದು, ಅದು ಕೂಡ
ಸರ್ಕಾರ ಬಯಸಿದಂತೆ ಅಂದರೆ ನಾವು ಡಿಸೆಂಬರ್ಗೆ ಚುನಾವಣೆ ನಡೆಸ್ತೇವೆ ಅನ್ನುವಂಥದ್ದು ಸರ್ಕಾರ ಹೇಳಿತ್ತು. ಆ SIR ಕಾರಣವನ್ನು ವಿವರಣೆಯನ್ನು ನೀಡಿದ ಬಳಿಕ ಆಯಿತು ನಿಮಗೆ ನವೆಂಬರ್ ಅಷ್ಟೊತ್ತಿಗೆ ಅರ್ಹ ಮತದಾರರ ಪಟ್ಟಿ ಸಿಗುತ್ತೆ ಅನ್ನೋದಾದರೆ ಡಿಸೆಂಬರ್ ಒಳಗೆ ನೀವು ಮತದಾನ ಪ್ರಕ್ರಿಯೆ ಅಂದರೆ ಚುನಾವಣೆಯನ್ನು ಪೂರ್ಣ ಮುಗಿಸ್ಬೇಕು ಅನ್ನುವಂಥದ್ದನ್ನ ಹೇಳ್ತು. ಮತ್ತೆ ಇನ್ನೊಂದು ಎಚ್ಚರಿಕೆ ಅಥವಾ ತಾಕೀತು ಅಂತ ಹೇಳ್ಬೋದು, ಮತ್ತೊಂದು ರೀಸನ್ ಇಟ್ಕೊಂಡು ಮತ್ತೆ ಬರಬೇಡಿ, ನೀವು ಈಗ ಆಲ್ರೆಡಿ ಸಾಕಷ್ಟು ಸಮಯ ಕೊಟ್ಟಿದ್ದೀವಲ್ಲ ಅನ್ನುವಂಥದ್ದು. CJI ನೇತೃತ್ವದ ಪೀಠದಲ್ಲಿ ವಿಚಾರಣೆ ಆರಂಭ ಆದ ಕೂಡಲೇ ಹೇಳಿದ್ದು ಸಾಕಷ್ಟು ಸಮಯ ಕೊಟ್ಟಿದ್ದೀವಲ್ಲ, ಇನ್ನೇನು ನಿಮ್ಮದು ಪದೇ ಪದೇ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳು ಪೀಠದಿಂದ ಶುರುವಾದವು. ಆ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಅವರು ಹಿರಿಯ ನ್ಯಾಯವಾದಿ, ಕರ್ನಾಟಕ ಸರ್ಕಾರದ ಪರವಾಗಿ ಅಪಿಯರ್ ಆದಂಥವರು ಒಂದು ವಿವರಣೆಯನ್ನು ಕೊಡುವಂಥ ಕೆಲಸ ಮಾಡಿದರು. SIR ಹೇಗಾಗ್ತಾ ಇದೆ ಏನು, ಮತ್ತೆ ಮತದಾರರು ವಂಚಿತರಾಗುವುದು ಮತದಾನದಿಂದ, ಮತ್ತೆ ಒಂದು ಕ್ಲೀನ್ ಮತದಾರರ ಪಟ್ಟಿ ಸಿಗುತ್ತೆ ಅನ್ನುವಂಥ ವಿವರಣೆಯನ್ನು ಕೊಟ್ಟರು. ಸೊ ಇದಕ್ಕೆ ನ್ಯಾಯಪೀಠ ಒಪ್ಪಿ ಆಯಿತು ಡಿಸೆಂಬರ್ ಒಳಗಾಗಿ ಆದರೂ ಮುಗಿಸಿ ಮತ್ತೆ ಹಿಡ್ಕೊಂಡು ಬರಬೇಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತು. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಕರ್ನಾಟಕದ AG ಆಗಿರುವಂಥ ಶಶಿಕರಣ್ ಶೆಟ್ಟಿ ಅವರು ಕೂಡ ಹೇಳಿದರು, ಜನವರಿ ಅಷ್ಟೊತ್ತಿಗೆ ನಾವು ಚುನಾವಣೆಯನ್ನು ಮಾಡಿ ಮುಗಿಸಿರುವಂಥ ಮಾಹಿತಿಯನ್ನು ನಿಮಗೆ ಸುಪ್ರೀಂ ಕೋರ್ಟ್ಗೆ ಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಆಯಿತು. ಮತ್ತು ಲೈಟರ್ ವೇಯಲ್ಲಿ ಒಂದು ಎಕ್ಸ್ಚೇಂಜ್ ಕೂಡ ಆಯಿತು. ಕಪಿಲ್ ಸಿಬಲ್ ಅವರು ಕೂಡ ಹೇಳಿದ್ರು, ಜನವರಿಗೆ ಮತ್ತೆ ನಾನು ಅರ್ಜಿ ಇಟ್ಕೊಂಡು ಇದೇ ಅರ್ಜಿ ಮೇಲೆ ನಾನು ವಾದ ಮಾಡಲಿಕ್ಕೆ ಬರೋದಿಲ್ಲ ಅಂತ ಒಂದು ಲೈಟರ್ ವೇಯಲ್ಲಿ ಒಂದು ನಗೆ ಚಟಾಕಿ ಕೂಡ ಆರಿಸಿದ್ರು. ಸೊ ಒಟ್ಟಿನಲ್ಲಿ ಈ ಎಲ್ಲ ಅಂಶಗಳನ್ನು ಕೇಳಿದಂಥ ನ್ಯಾಯಪೀಠ ಡಿಸೆಂಬರ್ವರೆಗೆ ಒಂದು ಎಕ್ಸ್ಟೆನ್ಷನ್ ಸಮಯ ವಿಸ್ತರಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಒಂದು ರೀತಿಯಲ್ಲಿ DK ಶಿವಕುಮಾರ್ ಅವರ ಸರ್ಕಾರ ದೊಡ್ಡ ನಿಟ್ಟಿಸಿರು ಬಿಡುವಂತೆ ಮಾಡಿದೆ ಇವತ್ತಿನ ಆದೇಶದಿಂದ, ಸುಪ್ರೀಂ ಕೋರ್ಟ್ ಆದೇಶದಿಂದ ಅಂತ ಹೇಳ್ಬೋದು. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.